ನೀವೊಂದು ಸ್ಟುಡಿಯೋ ಹಾಕಿಬಿಡ್ಬೋದು. ಸ್ಟುಡಿಯೋ ಹಾಕಿದ ಮೇಲೆ ಅದಕ್ಕೆ ಬೇಕಾದ ತಂತ್ರಜ್ಞರು ಬೇಕಲ್ಲ. ಹೋಟೆಲ್ ಮಾಡೋದು ಭಾಳ ಸುಲಭ, ದೋಸೆ ಮಟ್ಟ ನೋಡ್ಕೋದು ಭಾಳ ಕಷ್ಟ. ಹಾಗೆ ಮಾಡಿದಂಥ ನಾಡು ಉಡುಪಿ, ಹಾಗೆ ಮಾಡಿದಂಥ ಪ್ರದೇಶ ದಕ್ಷಿಣ ಕನ್ನಡ. ನಾನು ದಕ್ಷಿಣ ಕನ್ನಡದ ಬಗ್ಗೆ ಯಾಕೆ ಬಹಳ ವಿಶೇಷವಾದ ಅಭಿಮಾನ, ಅಂತಃಕರಣ, ಪ್ರೀತಿ ಅಂದರೆ ಅವ್ರು ಏನನ್ನ ಮಾಡ್ತಾರೋ ಅದು ಪರಿಪೂರ್ಣವಾಗಿ ಮಾಡ್ತಾರೆ. ಒಂದು ಹೋಟೆಲ್ ಮಾಡಿದ್ರೆ ಹೋಟೆಲ್ ಅಷ್ಟೇ ಚೆನ್ನಾಗಿರುತ್ತೆ, ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿದ್ರೆ ಅದು ಅಷ್ಟೇ ಚೆನ್ನಾಗಿರುತ್ತೆ. ಸಿನಿಮಾ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಈ ಸಿನಿಮಾದ ಮೂಲಕ ತೋರಿಸ್ಲಿಕ್ಕೆ ಹೊರಟಿದ್ದಾರೆ ಶಿಲ್ಪಾ ಗಣೇಶ್ ಅವರು. ಅದಕ್ಕಿಂತ ವಿಶೇಷ ಏನಂದರೆ ಶಿಲ್ಪಾ ಗಣೇಶ್ ಅವರು ತಮ್ಮ ಒಳಗೆ ಇದ್ದಂಥ ಸುಪ್ತ ಪ್ರತಿಭೆಯನ್ನು ಈ ಚಿತ್ರದ ಮೂಲಕ ಹೊರ ಹಾಕ್ತಾ ಇದ್ದಾರೆ. ಅಂದರೆ ಹಿನ್ನೆಲೆ ಗಾಯಕಿಯಾಗಿ ತಮ್ಮನ್ನು ತಾವು ಈ ಸಿನಿಮಾದ ಮೂಲಕ ಗುರುತಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಿರಂತರವಾದ ಪ್ರೋತ್ಸಾಹದ ಜಲ ಈ ಮಟ್ಟಿಗೆ ಬೆಳೀಲಿಕ್ಕೆ ಕಾರಣೀಭೂತಾಗಿದ್ದು ಇದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಆಮೇಲೆ ಅವ್ರನ್ನ ಹೊಗಳಬೇಕಾಗಿಲ್ಲ, ಯಾಕೆಂದರೆ ಅವರು ಕೆರವಕ್ಕೆ ಹಾಡಿದ್ದನ್ನು, ಗಂಡ ಹೆಂಡತಿ ಇಬ್ಬರು ಹಾಡಿದ್ದನ್ನು ಕಣ್ಣಾರೆ ನೋಡಿದಂಥ ವ್ಯಕ್ತಿ ಆಗಿರೋದ್ರಿಂದ ಇದು ಉತ್ಪ್ರೇಕ್ಷೆ ಏನೂ ಅಲ್ಲ, ಇರುವ ವಿಷಯ. ನನಗೆ ಸ್ವಲ್ಪ ಅವ್ರ ಬಗ್ಗೆ ಅಭಿಮಾನ ಜಾಸ್ತಿ ಇರೋದ್ರೆ 2 ಶಬ್ದಗಳು ಎಕ್ಸ್ಟ್ರಾ ಬರ್ಬೋದು, ತಾವು ದಯವಿಟ್ಟು ಕ್ಷಮಿಸ್ಬೇಕು. ಈಗ ಮೊದಲು ಆ ಹಾಡನ್ನ ವಿಶೇಷತೆಯನ್ನು ಹೇಳ್ಬಿಡ್ತಾರೆ. ಈ ಹಾಡನ್ನು ಚಿತ್ರೀಕರಿಸಿದ್ದು ಯಾವ ಪ್ರದೇಶದ ಬಗ್ಗೆ ಜನರಿಗೆ ಒಂದು ರೀತಿಯ ಭೀತಿ ಇದೆಯೋ, ಪೆಹಲ್ಗಾಮ್, ಆ ಭೀತಿ ಇರುವ ನಾಡಿನಲ್ಲಿ ಸುಂದರವಾದಂಥ ಒಂದು ಡ್ಯುಯೆಟ್ ಹಾಡನ್ನು ಮಾಡಿಕೊಂಡು ಈ ಚಿತ್ರದ ಮೂಲಕ ನಮಗೆ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಒಂದು ಹಾಡನ್ನು ನೋಡ್ಬಿಟ್ರೆ ಆಮೇಲೆ ಸಿನಿಮಾದ ಬಗ್ಗೆ ಮಾತಾಡೋಣ. ಈಗ ಹಾಡನ್ನು ದಯವಿಟ್ಟು ಪ್ರದರ್ಶಿಸ್ತೀವಿ ನೋಡಿ. ಚಪ್ಪಾಳೆ ಹೊಡೆಯೋದಿಲ್ಲಲ್ಲ, ಯಾಕೆ ನಿಮ್ಗೆ ಅಹಂಕಾರನ? ಅದಕ್ಕೆ ಭಾಳ ಚೆನ್ನಾಗುತ್ತೆ. ಏನಂದರೆ ಪತ್ರಕರ್ತ ಯಾವಾಗಲೂ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿರೋದು, ಅವನು ಸಮಾರಂಭದ ಭಾಗ ಅಲ್ಲ ಅವನು. ಆದ್ದರಿಂದ ಆತ ಅದಕ್ಕೆ ರಿಯಾಕ್ಟ್ ಮಾಡಬೇಕಲ್ಲ, ಆತನ ಬರವಣಿಗೆಯ ಮೂಲಕ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಆದ್ದರಿಂದ ಅವ್ರು ಚಪ್ಪಾಳೆ ತಾಂತ್ರಿಕವಾಗಿ ಸರಿ. ಆದರೆ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದು ನನ್ನ ಕುಟುಂಬದ ಸದಸ್ಯರನ್ನು ಕರೆದಾಗಿದ್ದರಿಂದ ನೀವೊಂದು ಕರ್ತಾಡನೆ ಇರಲಿ ಅಂತ ನಿರೀಕ್ಷೆ ಮಾಡಿದ್ದು. ನಮಸ್ಕಾರ, ಇರಲಿ. ಈಗ ಒಂದು ಕಡೆ ಜಸ್ಕರಣ್ ಸಿಂಗ್, ಮತ್ತೊಂದು ಕಡೆ ಶಿಲ್ಪಾ ಗಣೇಶ್. ಏನ್ರಿ ಇದು ಜುಗಲ್ ಬಂದಿ? ಮುಂಬೈನಲ್ಲಿ ಹವಾರಿ ಹೋಗಿರ್ಬೇಕು ಬಹಳಷ್ಟು ಜನ ಹಿನ್ನೆಲೆ ಗಾಯಕರು ಬಾಲಿವುಡ್ನಲ್ಲಿ. ಯಾರಾದರೂ ಸಿನಿಮಾ ಮಾಡೋದಾದ್ರೆ ದಯವಿಟ್ಟು ನನಗೆ ಹೇಳಿ ಸರ್, ಕಾಶಿ ಪ್ರಯತ್ನ ದಯವಿಟ್ಟು ಸಿನಿಮಾ ಮಾಡೋ ವಿಚಾರ ಇದ್ರೆ ನಾನು ಒಂದ್ಸಲ ಸಂಪರ್ಕ ಮಾಡ್ಬೋದು. ತುಂಬ ಚೆನ್ನಾಗಿ ಹಾಡಿದ್ದಾರೆ ನನಗಷ್ಟು ಭಾಳ ಮಧುರವಾಗಿ. ಅಂದರೆ ನಮ್ಮವ್ರು ಹಾಡಿದಾಗ ನಮ್ದು ಅಲ್ವಾ, ಪ್ರೀತಿ ಇದ್ದೇ ಇರುತ್ತೆ ಸ್ವಾಭಾವಿಕವಾಗಿ. ಈಗ ಈ ಸಿನಿಮಾ ಬಗ್ಗೆ ಮಾತಾಡೋಣ. ಈ ಸಿನಿಮಾವನ್ನು ತೆರಿಗೆ ಅರ್ಪಿಸ್ತಾ ಇರುವಂಥ ಮತ್ತು ಈ ಸಿನಿಮಾಗೆ ಮೂಲ ಪ್ರೇರಣೆಯಾಗಿ ಬೆನ್ನೆಲುಬಾಗಿ ನಿಂತು ಪ್ರತಿ ಹಂತದಲ್ಲಿಯೂ ಸಹಾಯ ಸಹಕಾರ ಎಲ್ಲವನ್ನು ಮಾಡಿದಂಥ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ವೇದಿಕೆ ಕರೀತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಚಿತ್ರದ ನಿರ್ಮಾಪಕಿ, ನಾಳೆ ನಾಯಕಿ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಶಿಲ್ಪಾ ಗಣೇಶ್ ಅವರು ವೇದಿಕೆ ಬರಬೇಕು. ಬನ್ನಿ ಸರ್. ಮನ್ಮಥನಂತ ಸುರಸುಂದರಾಂಗ ಈ ಚಿತ್ರದ ನಾಯಕ ನಟ ನಿತ್ಯ ಪ್ರಕಾಶ್ ಬಂಟ್ವಾಳ ಮಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅನಿಸಿದ್ದಾರೆ. ದಯವಿಟ್ಟು ಅನಿಸಿ. ಸುರಸುಂದರಿ ಚಿತ್ರದ ನಾಯಕಿ ಅಮೃತ ವೇದಿಕೆ ಬಂದಿ. ಸುಂದರವಾಗಿ ಹಿಮಾಲಯವನ್ನು ಸೆರೆ ಹಿಡಿದು ನಮ್ಮ ಕಣ್ಣುಗಳಿಗೆ ತಂಪುಗೊಳಿಸಿದಂಥ ಛಾಯಾಗ್ರಾಹಕ ಚಂದ್ರಶೇಖರ್ ವೇದಿಕೆ ಬಂದಿ. ಇದೇ ಸಂದರ್ಭದಲ್ಲಿ ನಾವು ಸಂತೋಷ್ ರೈ ಪಾತಾಜಿ ಅವರನ್ನು ಕೂಡ ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಈಗ ಸಿನಿಮಾದ ಬಗ್ಗೆ ಡೈರೆಕ್ಟರ್ ಆದಂಥ ಮುಖ್ಯ ಕ್ಯಾಪ್ಟನ್ ಆಫ್ ದಿ ಶಿಪ್ ಸಂದೀಪ್ ಬೇದ್ರ ಅವ್ರ ವೇದಿಕೆಗೆ ಬರಬೇಕು. ಪಾಪ ಕಣ್ಬಿಟ್ಟು ನೋಡ್ತಾರೆ, ಕ್ಷಮಿಸಿದ್ದಾರೆ. ಅವ್ರ ತಪ್ಪುಗಳು ಇವು ಭಾವುಕರಾದಾಗ ಹೌದೌದು, ಸಿಂಗರೇ ಬಹಳ ಮುಖ್ಯ. ಸಂದೀಪ್ ಬೇದ್ರ, ಈ ಸಿನಿಮಾ ನೋಡಿದ್ರೆ ಸಂದೀಪ್ ಬೇದ್ರ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು ಹೇಳಲಾರೆ, ಉತ್ಪ್ರೇಕ್ಷೆ ಬೇಡ, ದಯವಿಟ್ಟು ತಾವು ಕುತ್ಕೋಬೇಕು. ಪ್ರಾರಂಭದಲ್ಲಿ ಈ ಸಿನಿಮಾದ ಬಗ್ಗೆ ಈ ಸಿನಿಮಾದ ನಿರ್ಮಾಪಕಿಯಾದಂಥ ಶಿಲ್ಪಾ ಗಣೇಶ್ ಅವರು ತಮ್ಮ ಅನುಭವವನ್ನು ಹೇಳಿ ಯಾಕೆ ಈ ಸಿನಿಮಾ ಮಾಡಿದ್ರೆ ಅನ್ನೋದನ್ನು ದಯವಿಟ್ಟು ಹೇಳಿ. ಎಲ್ಲರಿಗೂ ನಮಸ್ಕಾರ. ಆ ಕಡೆ ಹಿಂದೆ ಬರಬೇಕು. ಕೂತ್ಕೊಂಡ್ರೆ ಓಕೆ ಅಲ್ಲ? ಮಾತಾಡಿ ಮೇಡಮ್. ಗೋಲ್ಡನ್ ಮೂವೀಸ್ ನಮ್ಮ ಸಂಸ್ಥೆ. ಗೋಲ್ಡನ್ ಮೂವೀಸ್ ಇಂದ ನಾವು ಕನ್ನಡ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ. ಬಟ್ ಬಹಳ ವರ್ಷದಿಂದ ನನಗೆ ಒಂದು ತುಳು ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ನಮ್ಮ ಹಲವಾರು ಆತ್ಮೀಯರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಮಂಗಳೂರಿಗೋಸ್ಕರ, ನಮ್ಮ ತುಳು ಭಾಷೆಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ. ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಹುಡುಕ್ತಾ ಇದ್ವಿ, ನೋಡ್ತಾ ಇದ್ವಿ. ನನಗೂ ಹೇಳಿದ್ದೆ, ಹೋದ ವರ್ಷ ನನಗೊಂದು ಒಳ್ಳೆ ಸ್ಕ್ರಿಪ್ಟು ಸಂದೀಪ್ ಮೋಹನ್ ಭಟ್ಕಳ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು
ಅವರು ಸಂದೀಪ್ನ ಕರ್ಕೊಂಡು ಬಂದು ನರೇಷನ್ ಕೊಡಿಸಿದ್ರು. ತುಂಬ ಇಷ್ಟ ಆಯಿತು ನನಗೆ. ನಾವೇನು ಹುಡುಕ್ತಾ ಇದ್ವಿ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಅಂತ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಪ್ಲ್ಯಾನ್ ಮಾಡಿದೆ. ನಾನು ಇವ್ರಿಗೆ ಹೇಳಿದೆ, ಗಣೇಶ್ ಅವ್ರಿಗೆ, ನಾನು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಮಾಡು ಅಂತ ಪ್ರತಿ ಹಂತದಲ್ಲೂ ಗಣೇಶ್ ನನ್ನ ಜೊತೆ ನಿಂತ್ಕೊಂಡು ಒಂದು ಸ್ಕ್ರಿಪ್ಟ್ ಕರೆಕ್ಷನ್ ಆಗಲಿ, ಸಂದೀಪ್ ಜೊತೆ ಸೇರಿಕೊಂಡು ಏನೇನು ಕರೆಕ್ಷನ್ ಆಗಬೇಕು ಎಲ್ಲನೂ ಮಾಡಿಕೊಟ್ಬಿಟ್ಟು ಒಂದು ಸ್ಟಾರ್ಟ್ ಆಗಿದ್ದು ಒಂದು ನಾರ್ಮಲ್ ಸಿನಿಮಾ ಅಂತ ಹೇಳಿ, ಓಕೆ ಒಂದು ಚಿಕ್ಕದಾಗಿ ಮಾಡೋಣ ಅಂತ. ಬಟ್ ಈ ಮಟ್ಟಿಗೆ ಹೋಗುತ್ತೆ, ಒಂದು ನಾವು ಕಾಶ್ಮೀರೆಲ್ಲ ಹೋಗಿ ಶೂಟ್ ಮಾಡ್ತೀವಿ, ಈ ಥರ ಸಿಂಗರ್ಸ್ಗಳನ್ನೆಲ್ಲ ಕರ್ಕೊಂಡು ಬಂದು ಹಾಡಿಸ್ತೀವಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲ, ನಿಮ್ಮಿಂದಾನೇ ಆಗಿದ್ದು, ಡೋಂಟ್ ವರಿ ಅದೆಲ್ಲ. ಯಾಕಂಗೆ ನಾನು ಶಾಪಿಂಗ್ ಇಲ್ಲ, ನಿಜವಾಗ್ಲು. ಆದರೆ ನಾರ್ಮಲ್ ಕನ್ನಡ ತುಳು ಅಂತ ಹೇಳಿಬಿಟ್ಟು ಶುರು ಮಾಡಿಬಿಟ್ಟು ಈಗ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ನಾನು ಲಿರಿಕ್ಸ್ ಬರೆದಿದ್ದು ಸಿಂಪಲ್ ಸುನ್ನಿ, ಅರಸು ಅಂತಾರೆ, ಚೇತು, ನಮ್ಮ ಭರ್ಜರಿ ಚೇತು, ಅನೂಪ್ ಭಂಡಾರಿ, ಆದರೆ ಎಲ್ಲರೂ ಸೇರ್ಕೊಂಡು ಬಂದ್ಬಿಟ್ರು ಈ ಸಿನಿಮಾ ಮಾಡುವಾಗ. ನನಗೆ ಅದು ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿದಂಗೆ ಆಯಿತು. ಅಫ್ಕೋರ್ಸ್ ಗಣೇಶ್ ಅವರಿಂದ ಅದೆಲ್ಲ ಆಯಿತು. ಈ ಪ್ರತಿ ಹಂತದಲ್ಲೂ ಲಿರಿಕ್ಸ್ ಇವ್ರ ಹತ್ರ ಬರ್ಸೋಣ, ಇವ್ರು ಚೆನ್ನಾಗಿ ಬರೀತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅನೂಪ್ ಅವರು ಮಂಗಳೂರಿನವರೇನೆ, ಅವ್ರು ಬರೆದು ಕೊಟ್ಟರು ನನಗೆ ಲಿರಿಕ್ಸ್ನ. ಬಟ್ ಅಫ್ಕೋರ್ಸ್ ಮಂಗಳೂರು ಸುನಿ ಕನ್ನಡ ಲಿರಿಕ್ಸ್ ಬರೆದಿದ್ದು. ಸೊ ಇದೇ ಥರ ಒಂದೊಂದು ಹಂತದಲ್ಲೂ ದೊಡ್ಡ ದೊಡ್ಡ ರೀತಿ ಆಗ್ತಾ ಹೋಯ್ತು ಸಿನಿಮಾ. ನಾನು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಿಗೆ ಒಂದು ಮಾಡ್ಕೊಂಡು ಹೋಗ್ತೀವಿ ನಾವು ಅಂತ. ಆಮೇಲೆ ಕಾಶ್ಮೀರ್ ಶೂಟಿಂಗ್ ಅಂತ, ತುಳು ಸಿನಿಮಾಗೆ ಇದು ಹೊಸ್ತೇನೆ. ಯಾಕಂದರೆ ಕಾಶ್ಮೀರ್ ಅಂತ ಕಡೆ ಎಲ್ಲ ನಾವು ತುಳು ಮಂಗಳೂರಿಂದ ಆಚೆ ಬಂದು ಐ ಥಿಂಕ್ ತುಳು ಮಾಡಿರಲಿಲ್ಲ ಇಲ್ಲಿವರೆಗೂ. ಸೊ ಇದೊಂದು ಫ್ರೆಶ್ ಆಗಿ ಗಣೇಶ್ ಸೈಡ್, ಓಕೆ ನಾನು ಹೆಂಗೂ ಶೂಟಿಂಗ್ ಹೋಗ್ತಾ ಇದ್ದೀನಿ, ಬಾ ನನ್ನ ಜೊತೆ ನೀನು ಶೂಟಿಂಗ್ ಮುಗಿಸ್ಕೊಂಡ್ಬಿಡು ಅಂತ. ಅಲ್ಲೂ ನನಗೊಂದು ದೊಡ್ಡ ಹೆಲ್ಪ್ ಆಯಿತು. ಇವತ್ತು ತುಳು ಸಿನಿಮಾಗೆ ಒಂದು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡಿರೋದು ಅದು ಇಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು ನಮಗೆ ಗಣೇಶ್ ಅವರು. ಪ್ರತಿ ಹಂತದಲ್ಲೂ ನಾನು ಅವರು ಅಂತಾನೆ ಹೇಳಬೇಕು. ಹಿಂಗೆ ಹೇಳ್ಬೇಕು ಅಂತ ಹೇಳಿದ್ದೀನಿ. ಇಲ್ಲ, ಅದಕ್ಕೆ ಅವರೇ ಕಾರಣ. ಸೊ ಈ ಥರ ಆಗ್ತಾ ಬಂತು. ಒಂದು ಚಿಕ್ಕ ಸಿನಿಮಾ ಅಂತ ಅಂದ್ಕೊಂಡು ಗೋಲ್ಡನ್ ಮೂವೀಸಿಂದ ಹೊಸೊಬ್ಬರಿಗೆ ನಾವು ಸಿನಿಮಾ ಮಾಡಬೇಕು ಅಂತ, ಯಾಕಂದ್ರೆ ಇಲ್ಲಿವರೆಗೂ ನಾವು ಗಣೇಶ್ ಜೊತೆನೇ ಮಾಡ್ತಾ ಇದ್ದಿದ್ದು ಸಿನಿಮಾ. ಹೊಸೊಬ್ರಿಗೆ ಮಾಡಬೇಕು ಅಂತ ಸಿನಿಮಾ ಇದ್ದಿದ್ದು ಅದು ಈ ಮಟ್ಟಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನು ಕೂಡ. ಮೊನ್ನೆ ತಾನೇ ನೋಡಿದ್ವಿ, ಇವರು ನೋಡಿದ್ರು. ನಾನು ಜಾಸ್ತಿ ಏನು ಹೇಳಲ್ಲ ಸಿನಿಮಾ ಬಗ್ಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿ ಅಂತೂ ಇದೆ ಡೆಫಿನೆಟ್ಲಿ. ನನಗೆ ಗೊತ್ತು, ಇಷ್ಟು ವರ್ಷ ಆದಮೇಲೆ ನಿಮ್ಮೆಲ್ಲರನ್ನೂ ಭೇಟಿಯಾಗೋ ಒಂದು ಚಾನ್ಸ್ ಸಿಕ್ತು. ಇವತ್ತಿಗೂ ಅದು ಹೊಸ್ತು ಅನಿಸುತ್ತೆ ನನಗೆ. ಪ್ರತಿ ಆಫ್ಟರ್ ಮಳೆಯಲ್ಲಿ ಜೊತೆಲಿ ಕೂಲ್ ಎಲ್ಲರೂ ಹಂಗೆ ಕಾಣಿಸ್ತಾ ಇದ್ದಾರೆ ಅಂತೆಲ್ಲ ನಮ್ಮ ಗೀತಾ ನಂತರ ಪ್ರೆಸ್ ಮೀಟಿಗೆ ಅಂತ ನಾನು ಪರ್ಸನಲಿ ಇಂಟ್ರಾಕ್ಟೆಡ್ ವಿತ್ ಎವ್ರಿ ಒನ್. ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಮಾಡಿದ್ದಾರೆ ಮಾತಾಡ್ಬಿಟ್ಟು. ಓಕೆ ಸರ್, ಮಾತಾಡಿ ಗಣೇಶ್. ಎಲ್ರಿಗೂ ನಮಸ್ಕಾರ. ಯೂಶಲಿ ನನ್ನ ಸಿನಿಮಾ ಪ್ರೆಸ್ ಮೀಟ್ಗೆ ನಾವು ಸಿಗ್ತಿರ್ಲಿಲ್ಲ, ಎಲ್ಲರೂ ನಾನು ಗೆಸ್ಟಾಗಿ ಬರ್ತಿದ್ದೆ. ಇವತ್ತು ನಮ್ಮ ಪ್ರೊಡಕ್ಷನ್ ಸಿನಿಮಾ ಇಲ್ಲಿ ಚಿತ್ರದ ಪ್ರೆಸೆಂಟ್ ಭಾಗವಾಗಿ ಬಂದಿದ್ದೀನಿ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ತುಳು ಸಿನಿಮಾ ಮಾಡೋಣ, ತುಳು ಕನ್ನಡ ಮಾಡೋಣ ಅಂತ ಮಾತುಕತೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಆತ್ಮೀಯರು, ನನ್ನ ದೊಡ್ಡಪ್ಪಂತರ ಒಬ್ಬರು ಹಿರಿಯರು ಈ ಥರ ಒಂದು ಕಥೆ ಬಂದಿದೆ ನೋಡಿ ಅಂದರೆ ಹೇಗನ್ಸುತ್ತೆ ನಿಮಗೆ? ಚೆನ್ನಾಗಿದೆ ನೋಡಿ, ಒಮ್ಮೆ 2 ಲ್ಯಾಂಗ್ವೇಜಲ್ಲೂ ಮಾಡೋಣ ಹೊಸಬ್ರನ್ನ ಹಾಕ್ಕೊಂಡು ಅಂತ. ಸ್ವಲ್ಪ ನಾನು ಓಕೆ ಒಂದ್ಸರಿ ಕತೆ ಕೇಳಿಬಿಟ್ಟು ದೆನ್ ವಿಲ್ ಟೇಕ್ ಎ ಕಾಲ್ ಅಂತ ಹೇಳಿ ನಮ್ಮ ಸಂದೀಪ್ ಅವರು ಈಸ್ ಎ ಗುಡ್ ರೈಟರ್, ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಕತೆ ಕೇಳಿದಾಗ ನನಗನ್ಸಿದ್ದು ವೆರಿ ಫನಿ, ತುಂಬಾ ಕಂಟೆಂಟ್ ಇದೆ ಸಿನಿಮಾಲಿ. ಒಂದು ಜಾಯಿಂಟ್ ಫ್ಯಾಮಿಲಿ ಹೇಗಿರಬೇಕು, ಒಂದು ಎಮೋಷನ್, ಅದ್ರ ಜೊತೆಯಲ್ಲಿ ಬಹಳನೇ ಹ್ಯೂಮರಸ್ ಆಗಿ ಹೋಗುವಂತಹ ಕಥೆ. ಆ್ಯಂಡ್ ನಾನು ಈ ಕತೆ ಕೇಳಿದ ತಕ್ಷಣ ಹೇಳಿದೆ, ಬಜೆಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಿ. ಯಾಕೆ ಇಲ್ಲ, ಕತೆ ಕೇಳಿದಾಗ ನನಗನ್ನಿಸ್ತು ಇಟ್ಸ್ ಲೈಕ್ ಒಂದು ಕಾಮಿಡಿ ಸೀನ್ ಅಂದರೆ
ಒಬ್ಬ ಆರ್ಟಿಸ್ಟ್ನ ಒಂದು 2 ದಿನ ಕರ್ಕೊಂಬಂದು ಬರೋ ಸೀನ್ ಎಲ್ಲ ಮುಗಿಸ್ಬಿಟ್ಟು ಕಳಿಸಿ ಆ ಥರ ಇಲ್ಲ ಸಿನಿಮಾಲಿ. ಫ್ರಮ್ ಓಪನಿಂಗ್ ಟು ಎಂಡ್ವರೆಗೂ ಇಡೀ ಸಿನಿಮಾಲಿ ಪ್ರತಿ ಫ್ರೇಮು ನಿಮಗೆ ಆರ್ಟಿಸ್ಟ್ ತುಂಬಿಕೊಂಡೇ ಇರ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲೂ ಸೆಲೆಬ್ರೇಷನ್ ಇದೆ, ಸೆಕೆಂಡ್ ಹಾಫಲ್ಲೂ ಸೆಲೆಬ್ರೇಷನ್ ಇದೆ ಸಿನಿಮಾಲಿ. ಆ್ಯಂಡ್ ಆ ಸೆಲೆಬ್ರೇಷನ್ ತೋರಿಸ್ಬೇಕು ಅಂದರೆ ಕಲರ್ಫುಲ್ ಆಗಿರಬೇಕು. ಓಕೆ, ಬಜೆಟಿಂಗ್ ಜಾಸ್ತಿ ಆಗುತ್ತೆ, ಪ್ರಿಪೇರ್ ಆಗಿ. ಹೌದಾ ಎಂತ ಮಾಡೋದು? ನಾನು ಹೇಳೋದು ಮಾಡ್ತಿದ್ದೀರಾ 2 ಲ್ಯಾಂಗ್ವೇಜಲ್ಲಿ ಮಾಡ್ಕೊಳ್ಳೋಣ. ಸೊ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಹಾಗೆ ನಮ್ಮ ಬರೀ ತುಳು ಅಲ್ಲ ಕನ್ನಡನೂ ಸೇರಿ ನೀವು ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಥರ ಡಿಸೈಡ್ ಮಾಡಿದ್ವಿ. ತದನಂತರ ಹೋಗ್ತಾ ಸಿನಿಮಾ ಬೇರೆದೇ ರೂಪ ಪಡ್ಕೊಂಬಂತು. ಆಮೇಲೆ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಇರಬೇಕಲ್ಲ ಪ್ರತಿ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ ಏನೇ ಪಡ್ಕೊಂಡಿದ್ರು ಕೂಡ ನಾನು ಸಿನಿಮಾಲೇ ಪಡ್ಕೊಂಡಿರೋದು. ಸೊ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ಒಂದು ಎಕ್ಸ್ಕ್ಲೂಸಿವಿಟಿ ಬೇಕು ಸಿನಿಮಾಲಿ. ನಿಮ್ಮ ತುಳು ಸಿನಿಮಾಲಿ ಗಿಂಗ್ಸ್ ಎಲ್ಲ ಅಲ್ಲೇ ಮಾಡಿರ್ತೀವಿ. ಸೊ ವಿ ವಿಲ್ ಡೂ ಒನ್ ಥಿಂಗ್. ನಾನು ಫಸ್ಟು ಆ್ಯಕ್ಟ್ರಾಗಿ ಬಂದಾಗ ಯಾವುದಾದ್ರೂ ಸಿನಿಮಾ ಫಾರಿನ್ ಶೂಟಿಂಗ್ ಅಂದಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಇರೋದು, ಫಾರಿನಲ್ಲಿ ಮಾಡಿದಾರಂತೆ ಸಾಂಗ್ ನೋಡಬೇಕು ಅಂತ. ಸೊ ಆಯಿತಾ, ಒಂದು ಎಕ್ಸ್ಕ್ಲೂಸಿವಿಟಿ ಇರಲಿ, ಒಂದು ಕಾಶ್ಮೀರಲ್ಲಿ ಸಾಂಗ್ ಮಾಡೋಣ ಅಂತ ಹೇಳಿ ಕಾಶ್ಮೀರಲ್ಲಿ ಮಾಡಿದ್ವಿ. ಒಟ್ಟಾರೆ ಸಿನಿಮಾ ಭಾಳ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್. ಆ್ಯಂಡ್ ನಾನು ಫ್ಯಾಮಿಲಿ ಹೀರೋ ಆಗಿರೋದ್ರಿಂದ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರ್ತೀನಿ. ಆ್ಯಂಡ್ ಹ್ಯೂಮರ್ಗೂ ಹೆಚ್ಚು ಒತ್ತು ಕೊಟ್ಟಿರ್ತೀವಿ. ನನ್ನ ಸಿನಿಮಾಲಿ ಹೆಚ್ಚು ನಾನು ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟು ಬರೀ ಮಾತುಕತೆಯಲ್ಲಿ ಇರುತ್ತೆ. ಬಿಕಾಸ್ ಐ ವಿಲ್ ಬಿ ಮೇನ್ಲಿ ಜಾಸ್ತಿ ಹೆಚ್ಚು ತಲೆ ಹಾಕಕ್ಕೆ ಹೋಗಲ್ಲ. ಬಿಕಾಸ್ ಡೈರೆಕ್ಟರ್ ಅವ್ರು ಮಾಡ್ತಿರ್ತಾರೆ, ಪ್ರೊಡಕ್ಷನ್ ಹೌಸ್ ಕಾಲ್ ತಗೋತಾ ಇರ್ತಾರೆ. ಬಟ್ ನಾನು ವ್ಯೂಸ್ನ ನಾನು ಹೇಳ್ತಾನೆ ಇರ್ತೀನಿ ಈ ಥರ ಅಂತ. ಬಟ್ ಇದು ನಮ್ಮ ಕೈಲೇ ಇದ್ದಿದ್ದರಿಂದ ಐ ಥಿಂಕ್ ನಾನು ಸುಮಾರು ದಿನ ಆದಮೇಲೆ ಎಡಿಟಿಂಗ್ ಕೂತ್ಕೊಂಡಿದ್ದೆ ಸಿನಿಮಾ. ನಮ್ಮ ಸಂದೀಪ್ನ ಮತ್ತು ಎಡಿಟರ್ನ ಕರೆಸಿ ನೋಡಿ ಈ ಸೀನ ಈ ಥರ ಮಾಡೋಣ ಅಂತ ಹೇಳಿ ತಿರ್ಗಾ ಒಂದಿನ ಎಕ್ಸ್ಟ್ರಾ ಶೂಟ್ ಮಾಡಿಸಿ ಒಂದು ಎಕ್ಸ್ಟ್ರಾ ಸೀನ್ಸ್ನ ಹಾಕಿ ಒಟ್ಟಾರೆ ಒಂದು ರೌಂಡ್ ಆಫ್ ಚೆನ್ನಾಗಿರಲಿ. ಥಿಯೇಟ್ರಿಗೆ ಬರೋರು ಮಾಡಿದ್ದಾರೆ ಸಿನಿಮಾ, ಕೆಟ್ಟ ಸಿನಿಮಾ ಅನ್ನಬಾರ್ದು, ದುಡ್ಡು ಬರಬೇಕು, ಜನನೂ ಚಪ್ಪಾಳೆ ಹೊಡಿಬೇಕು. ಓಕೆ, ನಿಮ್ಗೇನಾಗುತ್ತೆ ಒಂದ್ಸಲಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದಾದರೂ ಸಿಕ್ಕಲಿ ಅಂತ ಹೇಳಿ ಮಾಡಿದ್ರು. ಒಟ್ಟಾರೆ ಮೊನ್ನೆ ಲಾಸ್ಟ್ ವೀಕ್ ನಾನು ಸಿನಿಮಾ ನೋಡಿದೆ. ವೆರಿ ಕಲರ್ಫುಲ್, ವೆರಿ ನೈಸ್. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ ಹೊಸಬ ಅನ್ಸಲ್ಲ, ಡೈರೆಕ್ಟ್ರು ಸಂದೀಪ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಚಂದ್ರು ಅವರು ಕ್ಯಾಮ್ರಾ ವೆರಿ ಬ್ಯುಸಿ. ನಮ್ಮ ಚಂದ್ರು ಆಗಲಿ, ನಮ್ಮ ಸಂತೋಷ್ ರೈ ಪಾತಾಜಿ ಅವರಾಗಲಿ ವೆರಿ ಬ್ಯುಸಿ ಅವರು. ಬಟ್ ನನ್ನ ಮೇಲೆ ಪ್ರೀತಿಗೆ ಪಾಪ ನಮ್ಮ ಬಜೆಟಲ್ಲಿ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಅವರೇ ಮತ್ತು ಸಂತೋಷ್ ಅವರೇ. ಹಾಗೆ ಎಲ್ಲ ಲಿರಿಕ್ಸ್ ನಮ್ಮ ಅನೂಪ್ ಆಗಿರ್ಬೋದು, ಸುನಿ ಆಗಿರ್ಬೋದು, ಚೇತು, ಅರಸು ಅಂತಾರೆ, ಎಲ್ಲರೂ ಕೂಡ ನಾವು ಹೇಳ್ತೀವಲ್ಲ, ಸರ್ ಏನು ಸರ್ ಪೇಮೆಂಟು? ನನ್ನ ಪ್ರೀತಿ ಸರ್. ಆ್ಯಂಡ್ ನೀವು ನಂಬಲ್ಲ, ನಾನು ಬಿಟ್ಟು ಕೇಳಿದ್ದೀನಿ ಅನೂಪ್ ಅವ್ರನ್ನಾಗಲಿ ಸುನಿನಾಗಿರಲಿ, ನಾವು ಇದೆಲ್ಲ ಪ್ರೊಫೆಷ್ನಲ್ಸು, ಬಟ್ ನೀವು ಬರ್ತ್ಕೊಡಿ, ನಿಮ್ದೇನಿದೆಯೋ ಐ ವಿಲ್ ಡೂ ಇಟ್ ಅಂತ. ಸರ್ ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು ಸರ್. ಅನೂಪ್ ಅವರು ಫಸ್ಟ್ ಫೋನ್ ಮಾಡಿ, ಅನೂಪ್ ಈ ಥರ ಕನ್ನಡ ಇದೆ ತುಳು ಸಾಂಗ್ ಹಿಂಗೆ ಮಾಡಿಕೊಡಿ ನನಗೆ, ತಕ ಅಂತ ಒಂದು ಸಾಂಗು, ವಾಟ್ ಈಸ್ ದೇರ್, ನಾನು ಇದು ಮಾಡ್ತೀನಿ, ನಿಮ್ಗೆ ಮುಜುಗರ ಆದರೆ ನಾನು ನಿಮ್ಮ ಮ್ಯಾನೇಜರ್ ಮಾತಾಡ್ಕೊಳ್ಳಿ ಅಂತ. ಈ ಟೋಲ್ಡ್ ಒನ್ ವರ್ಡ್ ಸರ್ ನಿಮ್ಮ ಪ್ರೀತಿ ಸಾಕು ನನಗೆ. ನೀವು ಸಿನಿಮಾ ಮಾಡ್ತೀರಿ, ಪ್ರೊಡಕ್ಷನ್ ಮಾಡ್ತಿದ್ದೀರಿ, ನಿಮ್ಮ ಪ್ರೀತಿ ಸಾಕು. ನೀವು ಪ್ರತಿಯೊಬ್ಬರು ಹಾಗೆ ಮಾಡಿಕೊಟ್ರು ಸರ್. ಅದಕ್ಕೆ ನಾನು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಹೃದಯದ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಹಾಗೆ ಮಾಡಿದ್ರು. ಆ್ಯಂಡ್ ಹೀರೋ, ನಮ್ಮ ಹೀರೋಯಿನ್, ಆ್ಯಂಡ್ ತುಳುನಾಡ ಒಬ್ಬ ಕಲಾವಿದರು ಇದ್ದಾರೆ, ಅವ್ರ ಜೊತೆ ಒನ್ ಡೇ ಸ್ಪೆಂಡ್ ಮಾಡಿದೆ ನಾನು. ಎಲ್ಲ ಘಟಾನುಘಟಿಗಳು, ಎಲ್ಲ ರಾಕ್ಷಸರು, ಎಂಥ ಎಕ್ಸ್ಪೀರಿಯನ್ಸು. ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ವಯಸ್ಸು ಕೂಡ ಆಗಿರಲ್ವೇನೋ ನಮಗೆ. ಆ ಥರ ಕಾಪಿಕಾಡ್ ಅವರಾಗಿರ್ಬೋದು, ಬೋಳೋರವರಾಗಿರ್ಬೋದು, ನಮ್ಮ ವಾಮಂಜೂರವರು, ಏನೋ ಪಡೀಲ್ ಅವರು, ಎಂತೆಂಥ ಕಲಾವಿದರು. ನಾನು ಸ್ಕೂಲು ಕಾಲೇಜ್ ಡೇಸಲ್ಲಿ ಈ ಮಂಗಳೂರು ಕಡೆ ಹೋದಾಗ ಅಲ್ಲಿ ನಾಟಕದ ಪೋಸ್ಟರ್ಗಳು ಹಾಕಿರೋರು, ಆ ಪೋಸ್ಟರ್ಗೆ ಇವ್ರ ಹೆಸರುಗಳ ನೋಡಿದ ನೆನಪು. ಅಂಥವರೆಲ್ಲ ಪಾಪ ಪ್ರೀತಿಯಿಂದ ಬಂದು ಡೈರೆಕ್ಟ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಅದ್ಭುತ ಗಾಯಕಿನ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದೀವಿ.
ಜೋಶಿ ಅವ್ರು ಬೇರೆ ಅದು ಸೀರಿಯಸ್ ಆಗಿರ್ಲಿ ಅಂತ ಹೇಳಿದೆ ಗುರು, ಅದು ಸೀರಿಯಸ್ ಆಗಿರ್ಲಿ ಅಂತ. ಬರ್ತಿದ್ದಂಗೆ ಬಾಂಬೆಲ್ ಅವು ಹಾರದ್ರಂತೆ. ಐ ಆಮ್ ವೆರಿ ಹ್ಯಾಪಿ. ನಾನು ಇಲ್ಲಿವರೆಗೂ ಎಲ್ಲೂ ಕೂಡ ಸಾಂಗ್ ಲಾಂಚ್ ಆದಾಗಲೂ ಕೂಡ ನಾನೇನು ಮಾತಾಡಿರಲಿಲ್ಲ. ಆಗಲಿ ಫಸ್ಟ್ ಎಲ್ಲ ಓಕೆ ಹೇಳಿ, ನಂದೇನು ಹೆಂಗಿದ್ರು ಓಕೆ ಅನ್ನೋನೇ ನಾನು ಅಂತ ನಾನು. ಬಟ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮನೇಲಿ ನಾನು ಹಾಡುಗಳು ಕೇಳಿಸ್ಕೊಂಡಿರ್ತೀನಿ, ಮಾತುಗಳು ಕೇಳಿಸ್ಕೊಂಡಿರ್ತೀನಿ, ಎಲ್ಲ ರಾಗಗಳು ನಾನು ಕೇಳಿಸ್ಕೊಂಡಿರ್ತೀನಿ. ಈ ಹಾಡಿನ ಮುಖಾಂತರ ಅವ್ರು ಸಿಂಗರ್ ಆಗಿದ್ದಾರೆ. ಆಲ್ ದ ಬೆಸ್ಟ್. ಆ್ಯಂಡ್ ಇಡೀ ನಮ್ಮ ಚಿತ್ರ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ನಮ್ಮ ಜುಲೈ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಅಟ್ ಎ ಟೈಮ್ ಎಲ್ಲ ಕಡೆ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ, ಮುನಿಯವರು, ಆ್ಯಂಡ್ ಸಚಿನ್ ಡಿಸ್ಟ್ರಿಬ್ಯೂಟರ್ ಅವರು, ಮಂಗಳೂರು ಆ ಭಾಗದ ಡಿಸ್ಟ್ರಿಬ್ಯೂಟರ್. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ. ನೀವಿಬ್ಬರು ಮೊದಲು ಚೆನ್ನಾಗಿರ್ಬೇಕು. ಓಕೆ. ಸೊ ಥ್ಯಾಂಕ್ ಯು. 24ಕ್ಕೆ ಬರುತ್ತೆ ಈ ಸಿನಿಮಾವನ್ನು ನೋಡಿ ಹಾರೈಸಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗೆಸ್ಟ್ ರೋಲ್. ಹಾಂ, ಪಾಸ್ ನಾನು ಸಿನಿಮಾ ಬಂದಮೇಲೆ ಸರ್. ಅಂದ್ರೆ ಇದೆ ಅಂತ ಅರ್ಥ ಆಯ್ತು ಸರ್. ಹಾಂ, ಇದೆ ಅಂತ ಅರ್ಥ ಆಯ್ತು ಸಿನಿಮಾ. ಈಗ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇಲ್ಲ ಇಲ್ಲಿ ಈ ಪ್ರೊಡಕ್ಷನ್ಗೆ ಕತೆ ಹೇಳಲಿಕ್ಕೆ ಕರ್ಕೊಂಡ್ಬಂದ ಮೋಹನ್ ಭಟ್ಕರ್ ಅವರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಆಮೇಲೆ ನನಗೆ ಈ ಸಿನಿಮಾ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಕೊಟ್ಟ ಗಣೇಶ್ ಸರ್ ಮತ್ತೆ ಶಿಲ್ಪಾ ಮೇಡಮ್ ಅವರಿಗೆ ಸಹ ಥ್ಯಾಂಕ್ ಯು ಹೇಳ್ತೇನೆ. ಇಲ್ಲಿ ಅದೇ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಸರ್. ಅದೇ ಜುಲೈ 24ಕ್ಕೆ ರಿಲೀಸ್ ಆಗ್ತದೆ. ಎಲ್ಲ ಬಂದು ನೋಡಿ ಅಂತ ಹೇಳ್ತೇನೆ ಅಷ್ಟೇ ಸರ್. ನಾನು ಮಾತಾಡೋದು ಕಡಿಮೆ. ಅವರು ಸಿನಿಮಾ ಮೂಲಕ ಮಾತಾಡ್ತಾರಂತೆ ಇಲ್ಲಿ ವೇದಿಕೆ ಮೇಲೆ. ಬೇಡ, ನಮ್ಮ ಸಿನಿಮಾ ನೋಡಿ ಆಮೇಲೆ ಹೇಳಿದ್ರು. ಪಿಕ್ಚರ್ ಒಳಗಡೆ ಪಿಕ್ಚರ್ ಈ ಚಿತ್ರವನ್ನು ಅದ್ಭುತವಾಗಿ ಸಿನಿಮಾದಲ್ಲಿ ಮಾತಾಡಿದ್ದೇನೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಅಲ್ಲ ಪಿಕ್ಚರ್ ಒಳಗಡೆ ಪಿಕ್ಚರ್ ಏನು ಹೇಳ್ಕೊಂಡಿದ್ದೀರಿ? ಅಷ್ಟೊಂದೆಲ್ಲ ಆರ್ಟಿಸ್ಟ್ಗಳನ್ನ ಹೇಗೆ ಇದು ಮಾಡಿದ್ರಿ ಅದೆಲ್ಲ ಒಂದು ಡೀಟೇಲ್ ಮಾತಾಡಿ. ನೀವು ಕಥೆ ಹೇಳ್ಬಿಡಿ. ಅಲ್ಲ ಸಿನಿಮಾ ಕನ್ನಡ ಬರುತ್ತಲ್ವಾ? ಅದೇ ಕಷ್ಟ. ಶಾಕ್ ಆಗ್ಬೇಡಿ ಯಾರು. ಅದೇ ಕಷ್ಟ ಅಲ್ಲ ಸರ್, ಕನ್ನಡ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಸರ್. ಮಾತಾಡಿ ಕನ್ನಡ. ನಾವು ಕನ್ನಡ ಕಲ್ತಾನೆ ಇದ್ದೀವಿ. ಕನ್ನಡ ತೊಳಿ ಅಂತ ಮಾತಾಡಿ, ಪರವಾಗಿಲ್ಲ ಮಾತಾಡಿ. ಅವ್ರ ಲ್ಯಾಂಗ್ವೇಜ್ ಕನ್ನಡ ಬರ್ತಿಲ್ಲ ಕಣ ಮಾತಾಡ್ತಾನೆ. ಈ ಚಿತ್ರದ ಮೂಲಕ ತಮ್ಮ ಅದ್ಭುತ ಪ್ರತಿಭೆಯನ್ನ ಪ್ರದರ್ಶಿಸಿದಂತ ಆ ಚಿತ್ರದ ನಾಯಕ ನಟ ಮಾತಾಡ್ತಾರೆ. ನಿತ್ಯ ಪ್ರಕಾಶ್ ಫಸ್ಟ್ ಆಫ್ ಆಲ್ ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಗೋಲ್ಡನ್ ಮೂವ್ಸ್ಗೆ, ಗಣೇಶ್ ಸರ್ ಮತ್ತು ಶಿಲ್ಪಾ ಮ್ಯಾಮ್ಗೆ. ಯಾಕಂದರೆ ನನ್ನ ಡೆಬ್ಯೂ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೋಹನ್ ಸರ್ ಅವರು, ಅವರಿಗೊಂದು ದೊಡ್ಡ ಥ್ಯಾಂಕ್ಸ್. ಸಂದೀಪ್ ಅಣ್ಣ ಹೇಳಿದಾಗೆ ಸಿನಿಮಾದಲ್ಲಿ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ನನ್ನ ಟೀಮ್ ಮೇಲೆ ಇರಲಿ. ಸೊ ಸಪೋರ್ಟ್ ಮಾಡಿ. ಸೊ ಎಲ್ಲ ವಿಷಯ ಗಣೇಶ್ ಸರ್ ಹೇಳಿದರು, ಮೇಡಮ್ ಕೂಡ ತುಂಬ ಮಾತಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಮೃತ ಅವರು ಒಳ್ಳೆ ಸಿಂಗರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಶಿಲ್ಪಾ ಮ್ಯಾಮ್ಗೆ 2 ಸರ್ತಿ ಥ್ಯಾಂಕ್ಸ್ ಅಂತ ಹೇಳಬೇಕು. ಮೊದಲನೇ ಫಸ್ಟ್ ಏನಕ್ಕೆ ಅಂದರೆ ಮ್ಯಾಮ್ ನನಗೆ ಇಂಥ ಒಳ್ಳೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಆಫ್ ಆಲ್ ಸಾರಿ, ನನ್ನ ಫಸ್ಟ್ ಟೈಮ್ ಗಣೇಶ್ ಸರ್ನ ಡೈರೆಕ್ಟಾಗಿ ನೋಡಿದ್ದು ಶಿಲ್ಪಾ ಮ್ಯಾಮ್ ನಿಮ್ಮಿಂದಾನೆ. ಸೊ ಗಣೇಶ್ ಸರ್ನ ನಾನು ಡೈರೆಕ್ಟಾಗಿ ನೋಡಿದ್ದು ನಿಜಾನ ಸುಳ್ಳ ಒಂದು ಗೊತ್ತಾಗ್ತಲ್ಲ. ಯಾಕಂದರೆ ಒಂದು ಟೈಮಲ್ಲಿ ಸರ್ ನೀವು ನನ್ನ ಕ್ರಶ್ ಆಗಿದ್ರಿ. ಇವಾಗಲೂ ಅಲ್ಲ, ಇವಾಗಿಲ್ಲ, ಸಾರಿ. ಪಿಕ್ಚರ್ ಮುಗಿದ್ಮೇಲೆ ಹೇಳ್ತಿದ್ದೀರಲ್ಲ. ಸೊ ಇವರು ಸರ್ ಮತ್ತೆ ಮ್ಯಾಮ್ದು ಮದುವೆ ಆದಾಗ ನಾನು ಸ್ಕೂಲಲ್ಲಿದ್ದೆ. ಆವಾಗ ಮದುವೆ ಆಯ್ತು,
ಸರ್ ಏನಕ್ಕೆ ಮದುವೆ ಆದ್ರು ಇಷ್ಟು ಬೇಗ ಅಂತ ಅನ್ಕೋತಾರೆ. ಅಷ್ಟು ದೊಡ್ಡ ಫ್ಯಾನು ನಾನು ಮತ್ತೆ ನನ್ನ ಅಣ್ಣ ಸರ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಇದು ತುಂಬ ಒಳ್ಳೆ ಆಪರ್ಚುನಿಟಿ. ಐ ಆಮ್ ಆ್ಯಕ್ಚುಲಿ ಬ್ಲೆಸ್ಡ್ ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದಕ್ಕೆ. ಈಚ್ ಆ್ಯಂಡ್ ಎವ್ರಿ ಡೇ ತುಂಬ ಖುಷಿಯಿಂದ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಕಾಶ್ಮೀರ್ಗೆ ಹೋಗಿ ಶೂಟ್ ಮಾಡಿದ್ದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ನಮ್ಮ ಹ್ಯಾಂಡ್ಸಮ್ ಹೀರೋ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹುಡುಗಿಯರು ಫ್ರೆಂಡ್ಸ್ ಆಗಿದ್ದಾರಂತೆ ಇವಾಗ ಇವ್ರಿಗೆ. ಓವರ್ ಆಲ್ ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರವನ್ನ ಅದ್ಭುತವಾಗಿ ಸೆರೆ ಹಿಡಿದಂತ ಚಂದ್ರಶೇಖರ್ ಹಂಚ್ಕೊತಾರೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗಿದೆ ಗೋಲ್ಡನ್ ಮೂವೀಸ್ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಮಾಡೋದಕ್ಕೆ. ನನಗೆ ಅಂದರೆ ಗೋಲ್ಡನ್ ಮೂವೀಸ್ ಅಂಡರ್ ಬ್ಯಾಂಗ್ಳೂರಿಗೆ ಬೇಸಿಕಲಿ ಮೇಡಮ್ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಲ್ಲಿ ಲೊಕೇಶನಲ್ಲಿ. ಜೊತೆಗೆ ಡೈರೆಕ್ಟ್ರು ಒಂದು ಈ ಕಾಮಿಡಿ ಸಿನಿಮಾ ಮಾಡಬೇಕಾದ್ರೆ ಯೂಶ್ವಲಿ ನಾವು ಅದನ್ನು ಆಡಿಯನ್ ಇರಲ್ಲ, ಅಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರ್ತೀವಿ. ಆದರೆ ಈ ಸಿನಿಮಾದಲ್ಲಿ ನಗ್ನಗ್ತಾ ಕೆಲಸ ಮಾಡೋ ಥರ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಂದು ಒಳ್ಳೆ ಕತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಸಿನಿಮಾದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಡಮ್ಮು ಫಸ್ಟ್ ಹೇಳಿದ್ದಾರೆ, ನಿಮ್ಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕು ಅದು ತಗೊಳ್ಳಿ, ಚೆನ್ನಾಗಿ ಬರಬೇಕಷ್ಟೇ ಸಿನಿಮಾ ಅಂತೇಳಿ. ಹಂಗಾಗಿದ್ದರಿಂದ ಡೆಫಿನೆಟಾಗಿ ಎಲ್ಲರಿಗೂ ಖುಷಿ ಆಗುತ್ತೆ ಸಿನಿಮಾ ಟೆಕ್ನಿಕಲಿ, ಮತ್ತು ಒಂದು ಒಳ್ಳೆ ಎಮೋಷ್ನಲ್ ಕತೆ. ಮತ್ತು ಫಸ್ಟ್ ಟೈಮ್ ಅದೇ ಹೇಳಿದ್ರಲ್ಲ ಸಾರ್ ಹೇಳ್ದಂಗೆ, ಫಸ್ಟ್ ಟೈಮು ಇದರಲ್ಲಿ ತುಳು ಕನ್ನಡ ಸಿನಿಮಾ ಹಿಮಾಲಯದಲ್ಲಿ ಶೂಟ್ ಮಾಡಿದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಆ ಕೋಲ್ಡಲ್ಲಿ. ಓವರಾಲ್ ಚೆನ್ನಾಗಿ ಬಂದಿದೆ ಸಿನಿಮಾ. ಮಂಗಳೂರು, ಸೂರತ್ಕಲ್ಲು, ಮತ್ತು ಉಡುಪಿ, ಮತ್ತು ಕಾಶ್ಮೀರು ಅಂತ ಜೊತೆಗೆ ತುಂಬ ಜನ ಆರ್ಟಿಸ್ಟು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಡೆಫಿನೆಟಾಗಿ ಗೋಲ್ಡನ್ ಮೂವೀಸಿನ ಇನ್ನೂ ಜಾಸ್ತಿ ಮಾಡ್ಬೋದು. ಥ್ಯಾಂಕ್ ಯು ಸರ್. ಈ ಸಿನಿಮಾ ಜೊತೆ ಸರ್. ಕೇಳಿಸ್ತಾ ಇಲ್ಲ ಸರ್? ಹೌದು ಸರ್, ಎಲ್ಲ ಫ್ರೇಮಲ್ಲೂ ಇದ್ದಾರೆ ಎಲ್ಲ ಆರ್ಟಿಸ್ಟು. ಹೌದು, ಅದು ಸಾರ್ ಹೇಳ್ದಂಗೆ ಅಂದರೆ ಕಥೆನೇ ಹಂಗಿದೆ. ಅದು ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ ತನಕ ಎಲ್ಲರೂ ಇದ್ದಾರೆ. ಅದನ್ನು ನೀವು ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟು ಸರ್. ಥ್ಯಾಂಕ್ ಯು ಸರ್. ಗಣೇಶ್ ಅವ್ರು ಯಾವಾಗ ಬರ್ತಾರೆ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟು. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಶ್ಯಾಮಣ್ಣ? ಡೈರೆಕ್ಟ್ರೆ, ಇದು ಕನ್ನಡ ಡಬ್ ಮಾಡಿರೋದಾ ಅಥವಾ ನೇರವಾಗಿ ಶೂಟ್ ಕೇಳಿ. ಮಾಡಿರೋದಾ? ಸರ್ ಹೇಳಿ ಸರ್. ಕನ್ನಡದಲ್ಲಿ ಏನು ಡಬ್ ಮಾಡಿರೋದಾ ಅಥವಾ ಎರಡು? ಇಲ್ಲ ಸರ್, ಎರಡು ಒಟ್ಟಿಗೆ ಶೂಟ್ ಮಾಡಿದೆ. ಕನ್ನಡ ಮತ್ತು ತುಳು ಒಟ್ಟಿಗೆ ಶೂಟ್ ಮಾಡಿದೆ. ಎರಡು ಬೇರೆ ಬೇರೆ. ಹೌದು. ಇಲ್ಲಿ ಆರ್ಟಿಸ್ಟ್ ಏನು ಚೇಂಜ್ ಮಾಡಿದ್ದೀರಾ? ಎಲ್ಲ ಸೇಮ್ ಅದೇ ಆರ್ಟಿಸ್ಟ್ಗಳು? ಇಲ್ಲ ಸರ್, ಮಂಗಳೂರು ಆರ್ಟಿಸ್ಟೇ ಆಲ್ಮೋಸ್ಟ್. ಆದರೆ ಶೂಟ್ ಮಾಡುವಾಗ ಕನ್ನಡ ತುಳು ಎರಡು ಶೂಟ್ ಮಾಡಿದೆ. ಏನು ಹೇಳಕ್ ಕೊಟ್ಟಿದ್ದೀರಾ ಈ ಸಿನಿಮಾ ಮುಖಾಂತರ? ಸರ್, ಇದು ಫ್ಯಾಮಿಲಿ ಒಂದು ಸಂಬಂಧದ ಬಗ್ಗೆ ಒಂದು ಕಾಮಿಡಿಯಾಗಿ ಹೇಳ್ತಾ ಹೋಗ್ತೀವಿ ಸರ್. ನಮ್ಮ ಫ್ಯಾಮಿಲಿ ಸಂಬಂಧಗಳು ಹೇಗಿರಬೇಕು, ಆಮೇಲೆ ಕೆಲವೊಂದು ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಗ್ತದೆ, ಅದನ್ನು ದೊಡ್ಡದು ಮಾಡದೆ ಬಿಟ್ಬಿಡ್ಬೇಕು ಅಂದರೆ ಸರ್, ಆ ಜಗಳ ಸಿಟ್ಟನ್ನೆಲ್ಲ ಬಿಡ್ಬೇಕು ಸರ್. ಆ ಸಿಟ್ಟನ್ನೆಲ್ಲ ಬಿಡಬೇಕು, ಮಾಡಿದವ್ರನ್ನ ಬಿಡ್ಬೇಕ ಅಂತ ಕೇಳಿದ್ದೀನಿ. ಆ ಸಿಟ್ಟನ್ನೆಲ್ಲ ಬಿಡಬೇಕು. ಯಾರ ಜೊತೆ ಶಿಫ್ಟ್ ಮಾಡಿದೀವಿ ಅವ್ರನ್ನೇ ಬಿಟ್ಬಿಡ್ಬೇಕು ಅಂತ ನಾವು, ಹಂಗೇನೋ ನಿಮ್ಮ ಅಭಿಪ್ರಾಯ ಇದೆಯಾ ಅಂತ ಬಹಳಷ್ಟು ಜನ ಅದಕ್ಕೆ ನಾವು ಕಾಯ್ತಾ. ಚಿಕ್ಕ ಜಗಳ ಆಗ್ತದೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದೊಡ್ಡದು ಮಾಡಬಾರ್ದು. ಒಂದಾಗಿರ್ಬೇಕು ಎಲ್ಲ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ. ಕಾಮಿಡಿಯಾಗಿ ಅದೇ ಮಂಗಳೂರಲ್ಲಿ ಇರುವ ಎಲ್ಲ ದೊಡ್ಡ ಆರ್ಟಿಸ್ಟ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸರ್ ಇದರಲ್ಲಿ. ಅದೇ ಮೇಡಮ್ ಅಂತ ಹೇಳ್ತಿದ್ದೇವೆ, ಇವರೆಲ್ಲರೂ ಬೇಕು ನಮಗೆ ಆರ್ಟಿಸ್ಟು ಅಂತ. ಯಾರೆಲ್ಲ ಇದ್ದಾರೆ ಮಂಗಳೂರಲ್ಲಿ ದೊಡ್ಡ ಆರ್ಟಿಸ್ಟ್ ಎಲ್ಲರನ್ನು ಹಾಕೊಂಡಿದ್ದಾರೆ ಸರ್. ಅದೇ ಕ್ಯಾರೆಕ್ಟಿಗೆ ಅವ್ರು ಬೇಕಿತ್ತು, ಎಲ್ಲರೂ ಇದ್ದಾರೆ ಸರ್. ಅದೇ ಅವರೆಲ್ಲ ಒಟ್ಟಿಗೆ ಕೂತ್ರೆ ತುಂಬ ಕಷ್ಟ ಅಂತಾರೆ. ಯಾಕೆಂದರೆ ದಿನ ಬಿಸಿ ಇರ್ತಾರೆ, ತುಂಬ ಬಿಸಿ ಇರ್ತಾರೆ ಆರ್ಟಿಸ್ಟ್ಗಳಲ್ಲಿ. ಹೆಂಗೆ ಇರ್ತಾರೆ? ಇಲ್ಲ, ಅಲ್ಲಿ ಚಿತ್ರೀಕರಣದ ಅನುಭವ ಏನು ಅಂದ್ರೆ ಆಗಲ್ಲ. ಹೇಳಿ ಸರ್. ಇಲ್ಲ ಸರ್, ಕಷ್ಟನೂ ಇತ್ತು, ಇಷ್ಟನೂ ಇತ್ತು ಸರ್. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಎಲ್ಲ ಆರ್ಟಿಸ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಶೂಟಿಂಗ್ ಮಾಡುವಾಗ. ಶಿಲ್ಪಾ ಮೇಡಮ್, ಮೊದಲನೇ ಸರಿ ಹಾಡು ಹೇಳಿದ್ದೀರಿ, ಬಡ್ತಿ ಸಿಕ್ಕಿದೆ ನಿರ್ಮಾಪಕಿಗೆ, ಗಾಯಕಿಯಾಗಿ ಹೇಗಿತ್ತು ಅನುಭವ?
ಫಸ್ಟಿಗೆ ಯೋಚನೆ ಮಾಡಿದೆ ಹಾಡಬೇಕೋ ಬೇಡವೋ ಅಂತ, ಬಟ್ ಬೇರೆಯವ್ರ ಸಿನಿಮಾದಲ್ಲಿ ರಿಸ್ಕ್ ತಗೊಳ್ಳೋ ಬದಲು ನಾವು ಹಾಕಿರೋ ದುಡ್ಡು ಸಿನಿಮಾದಲ್ಲೇ ತಗೊಳ್ಳೋಣ ಅಂತ ಮಾಡಿದೆ. ನನಗೆ ರಿಸ್ಕ್ ಆಗಲಿ ಅಂತ. ರಿಸ್ಕ್ ತಗೊಂಡ್ರೆ ನಾನೇ ತಗೊಳ್ತೀನಿ ಅಂತ. ಬಟ್ ಮನೇಲಿ ಹಾಡುವಾಗ ಎಲ್ಲರೂ ಹೇಳ್ತಾ ಇದ್ರು ಒಂದ್ಸತಿ ಐ ಥಿಂಕ್ ಯು ಶುಡ್ ಟ್ರೈ ಸಿಂಗಿಂಗ್ ಅಂತ. ಹೌದಾ? ಥ್ಯಾಂಕ್ ಯು ಐ ವಿಲ್. ಹಾ, ಬಂದಿದೆ. ನೋಡಿ, ಅವ್ರನ್ನ ಕೇಳಿ ನೀವು, ಅವ್ರು ಹಾಡಿಸ್ಬೇಕು ನನಗೆ. ಗಣೇಶ್ ಸಿನಿಮಾದಲ್ಲಿ ಎಲ್ಲ ಸಿನಿಮಾದಲ್ಲೂ ಒಬ್ರು ಸಾಂಗ್ ಇದ್ದೇ ಇರುತ್ತೆ ನಿಮ್ದು. ಇನ್ಮೇಲಿಂದ ಕಮಿಟ್ ಮಾಡಿಸಿ ಒಂಚೂರು ನನ್ನ ಮುಂದೆನೆ. ಆನಂದ್ ಗಾಡಿ ಅವರೇ ಅವ್ರ ಒಡೆಯನ್ನ ತಗೊಳ್ಳೋಣ ಅಂತಾರೆ ಮುಸ್ಲಿ. ಥ್ಯಾಂಕ್ ಯು. ಅಂದ್ರೆ ನಾವು ಆ ಕತೆ ಅಲ್ಲೇ ನಡೀತಾ ಇರ್ತದೆ, ಮಂಗಳೂರಲ್ಲೇ ನಡೀತದೆ. ಅದಕ್ಕೆ ಆದಷ್ಟು ಮಂಗಳೂರು ಆರ್ಟಿಸ್ಟ್ಗಳನ್ನೇ ಹಾಕೊಂಡಿದ್ದಾರೆ. ಎಷ್ಟು ಸಾಂಗ್ಗಳಿದಾವೆ, ಯಾರ್ಯಾರು ಹಾಡಿದ್ದಾರೆ ಬೇರೆ ಅದೆಲ್ಲ ಡೀಟೇಲ್ ಆಗಿದೆ. ಎಷ್ಟು ಹಾಡುಗಳಿದೆ ಸಿನಿಮಾದಲ್ಲಿ? ಸರ್ 4 ಹಾಡಿದೆ ಸರ್. ಇವರು ಜಸ್ಕರಣ್ ಸಿಂಗು ಮೇಡಮು, ಶಿಲ್ಪ ಗಣೇಶ್ ಮೇಡಮು, ಆಮೇಲೆ ವಿ ಹರಿಕೃಷ್ಣ ಅವ್ರ ಸಾಂಗ್ ಒಂದು ಹಾಡಿದ್ದಾರೆ, ಜೆಸ್ಸಿ ಗಿಫ್ಟ್ ಅವರು ಒಂದು ಸಾಂಗ್ ಹಾಡಿದ್ದಾರೆ, ಅದ್ವಿಕ್ ಅಂತ ಒಬ್ರು, ಆಮೇಲೆ ಸಮೀರ್ ಮುಡಿಪು ಅವರೊಂದು ಹಾಡಿದ್ದಾರೆ. ಅದೇ ಇನ್ನು ಹರಿಕೃಷ್ಣ ಸರ್ ಹಾಡಿದ್ದು ಸಾಂಗ್ ಒಂದು ರಿಲೀಸ್ ಆಗಲಿಕ್ಕೆ ಬಾಕಿದೆ, ಮತ್ತು 3 ಆಗಿದೆ ಸರ್. ಹಾಂ ಸರ್, ಸ್ಟಾರ್ಟ್ ನಗ್ತಾ ಇರ್ತೀವಿ. ಅದೇ ಓವರಾಲ್ ಓಪನಿಂಗಿಂದ ಎಂಡ್ವರೆಗೂ ಫುಲ್ ಹ್ಯೂಮರಸ್ ಇರುತ್ತೆ. ಈಗ ಹ್ಯೂಮರ್ ಯಾವಾಗ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ವಲ್ಪ ಅಂಡರ್ ಕರೆಂಟ್, ಒಂದು ಸ್ವಲ್ಪ ಎಮೋಷನ್ ಇರಬೇಕು ಅಂತ. ಆ್ಯಂಡ್ ಸಂಬಂಧಗಳು ಅಂತ ಬಂದಾಗ ಬರೀ ಒಂದು ಅಪ್ಪ ಮಗಳು, ಅಣ್ಣ ತಮ್ಮ, ಗಂಡ ಹೆಂಡತಿ, ಆ ಥರ ಒಟ್ಟಾರೆ ಸಂಬಂಧಗಳ ಬಗ್ಗೆ ಹೇಳಕ್ಕೆ ಹೋಗಿದ್ದೀವಿ ಸರ್. ಒಟ್ಟಾದರೆ ಎಲ್ಲರೂ ಒಟ್ಟಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಫ್ಯಾಮಿಲಿ ಅಂತ. ಅದು ನನಗೆ ಬೆಸ್ಟ್ ಅನಿಸಿದ್ದು ಅದೇ ಪ್ರೀ ಕ್ಲೈಮ್ಯಾಕ್ಸು, ಅದೆಲ್ಲ ದ ವೇ ದ ಎಮೋಷನ್ ಆ್ಯಂಡ್ ಫನ್ ವರ್ಕ್ ಆಗಿದ್ದು ಭಾಳ ಇಷ್ಟ ನನಗೆ. ಹಾಂ, ಒಟ್ಟಾರೆ 30-35 ಜನ ಇರ್ತಾರೆ ಸರ್. ಈ ಪೆಹಲ್ಗಾಮ್ ಶೂಟಿಂಗ್ ಆಲ್ರೆಡಿ ಒಂದು ಭಯ ಇತ್ತು, ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಹೇಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್? ಗುಲ್ಮಾರ್ಗಲ್ಲಿ ಮಾಡಿದ್ವಿ ನಾವು. ಪೆಹಲ್ಗಾಮಲ್ಲಿ ನಾನು ರಾಮ್ ಸಿನಿಮಾ ಶೂಟ್ ಮಾಡಿದ್ವಿ. ದೆನ್ ಗುಲ್ಮಾರ್ಗಲ್ಲಿ ಶೂಟ್ ಮಾಡಿ ಗುಡ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲ ಬಂದಿದ್ದೀರಿ ಸರ್, ಅಮೂಲ್ಯವಾದ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ. ಅಂದರೆ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂದರೆ ಎಲ್ಲರೂ ಇರ್ತಾರೆ ಅಲ್ಲಿ ಅಂತ, ಎಲ್ಲ ಥರದವರು ಇದ್ದಾರೆ. ಪ್ಯಾನ್ ಇಂಡಿಯಾ ಜಮಾನ ಅಲ್ಲ ಸರ್, ಅದಕ್ಕೆ ಇದು ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ ಇರಲಿ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಪ್ಯಾನ್ ಇಂಡಿಯಾ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.